ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ತುಮಕೂರಿನಲ್ಲಿ ದಲಿತ ಸಂಘಟನೆಗಳಿಂದ ಆಕ್ರೋಶ. ಬಜೆಟ್ ಅಧಿವೇಶನದಲ್ಲಿ ಬಹುಕಾಲದ ಒಳ ಮೀಸಲಾತಿ ಖಾತ್ರಿಪಡಿಸಿ ಹಾಗೂ ಒಳ ಮೀಸಲಾತಿ ಜಾರಿಪಡಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳು ಇಂದು ತುಮಕೂರಿನಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ನಗರದ ಪಾಲಿಕೆ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಹಲವು ದಲಿತ ಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷವಾದರೂ ಒಳ ಮೀಸಲಾತಿ ಜಾರಿ ಮಾಡದೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದ್ದು, ರಾಜ್ಯಾದ್ಯಂತ ಒಳ ಮೀಸಲಾತಿ ಜಾರಿ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಇತ್ತ ತುಮಕೂರಿನಲ್ಲಿಯೂ ಕೂಡ ಇಂದು ಪ್ರತಿಭಟನಾ ಕಿಚ್ಚು ಜೋರಾಗಿದ್ದು, ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಾ ಇದೆ ಎಂದು ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ಕಡೆ ತೊಟ್ಲನ್ನು ತಿಗುವಂತ ಈ ಸಮಾಜ ಕಲ್ಯಾಣ ಸಚಿವ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರು ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್, ಈಸ್ ಎ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್. ಮಹದೇವಪ್ಪ ಮತ್ತು ಅವರ ಹಿಂಬಾಲಕರಿಂದ ಇದು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ನಾನು ಸಮಾಜವಾದಿ ತತ್ವದ ಆಧಾರದ ಮೇಲೆ ಬಂದಿದ್ದೀನಿ ಅಂತ ಹೇಳುವಂತ ಮುಖ್ಯಮಂತ್ರಿಗಳು ಈ ಮಹದೇವಪ್ಪನ ಕಪಿಪುಷ್ಟಿಗೆ ಸಿಲುಕಿ ಮಾದಿಗರಿಗೆ ಅನ್ಯಾಯ ಮಾಡಿ 6-5 ಜಾರಿಗೆ ತರದಲ್ಲೇ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆ ಕಾರಣದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಿಮಗೆ ಒಳ್ಳೆಯ ಹೆಸರು ಬರಬೇಕು ಅಂತ ಅಂದ್ರೆ ಈ ಮಹದೇವಪ್ಪನಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಿತ್ತೋಗಿದ್ದು ಬೇರೆ ಯಾರಾದ್ರೂ ನ್ಯಾಯ ಕೊಡುವಂತವ್ರನ್ನ ಸಮಾಜ ಕಲ್ಯಾಣ ಮಂತ್ರಿ ಮಾಡಬೇಕು. ಮಿಸ್ಟರ್ ಮಹದೇವಪ್ಪ ಈಸ್ ನಾಟ್ ಎ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಈಸ್ ಎ ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್ ಅನ್ನುವಂತ ವಿಚಾರವನ್ನ ನಾನು ಖಂಡಿತವಾಗಿ ಹೇಳ್ತೀನಿ. ಇವತ್ತು ಮಾದಿಗರಿಗೆ ಅಷ್ಟೇ ಅಲ್ಲ ಅನ್ಯಾಯ ಆಗ್ತಾ ಇರೋದು. ಸನ್ಮಾನ್ಯ ಬಂಧುಗಳೇ, ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಮಾದಿಗರಿಗೆ ಅಷ್ಟೇ ಅಲ್ಲ, ಈ ಒಳ ಮೀಸಲಾತಿ ಜಾರಿ ಆಗದೆ ಇರುವಂತ ಕಾರಣ ಯಾವುದೇ ರಿಕ್ರೂಟ್ಮೆಂಟ್ ಕರ್ನಾಟಕ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಇದರಿಂದ ಸಾಮಾನ್ಯ ಜನರ ವಿದ್ಯಾವಂತರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಅವರೆಲ್ಲ ವಿದ್ಯಾವಂತರು ಓದಿ ಇವತ್ತು ಅವರಿಗೆ ಏನೋ ನನ್ನ ಮಗ ಓದಿದಾನೆ, ಒಳ್ಳೆ ವಿದ್ಯಾವಂತ ಕೆಲಸ ಸಿಗ್ತದೆ ಅಂತ ಸಾಧಕ ಪಕ್ಷಿ ಅಂತ ಕಾಯ್ತಾ ಇರುವಂತ ಅವರ ತಂದೆ ತಾಯಿಗಳು, ಹೆಂಡತಿ, ಮಕ್ಕಳು ಇವತ್ತು ವಿಷ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿರೋದು, ಆಕ್ರೋಶ ಯಾವ ರೀತಿ ಇದೆ, ಏನ್ ಮಾಡ್ತಿದ್ದೀವಿ ನಾವು? ಇವತ್ತು ಕಡೆ ಅಂತಿಮವಾದಂತ ತೀರ್ಮಾನ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಹೋರಾಟ. ಇವತ್ತು ಸರ್ಕಾರ 6-5 ಮಾಡಿರೋದನ್ನು ನಾವು ಒಪ್ಕೊಂಡಿದ್ದೀವಿ. ಅದ್ರಲ್ಲಿ ಏನೇ ಅನ್ಯಾಯ ಆಗಿದೆ, ನಮಗೆ ಅನ್ಯಾಯ ಆಗಿದೆ, ಆದ್ರೂ ಕೂಡ ಅದನ್ನ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ಒಪ್ಕೊಂಡಿದ್ದೀವಿ. ಇದನ್ನ ಸಂಪೂರ್ಣವಾಗಿ ಇವರು ಸರ್ಕಾರ ಹೋಗಿ ಗೌರ್ನರ್ ಹತ್ರ ಸಮಜಾಯಿಸಿ ಕೊಟ್ಟು ಬಂದು ಇದನ್ನ ಜಾರಿ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಅವ್ರಿಗೆ. ಇವತ್ತು ಪ್ರತಿಭಟನೆ ತುಮಕೂರಿನ ಜಿಲ್ಲೆಯಾದ್ಯಂತ ಇವತ್ತು ನನ್ನ ಎಲ್ಲ ಪಕ್ಷದ ಮುಖಂಡರು, ಇವತ್ತು ಪಕ್ಷ ಮತ್ತೊಂದು ಏನಿಲ್ಲ ನಮಗೆ. ಇವತ್ತು ಮಾದಿಗರೆಲ್ಲ ಒಂದೇ, ನಮ್ಮ ಜನಾಂಗಕ್ಕೆ ಮತ್ತು ಇತರೆ ಎಲ್ಲ ಜನಾಂಗಕ್ಕೆ ಏನು ಒಳ ಮೀಸಲಾತಿಯನ್ನ ನೀವು ಹಂಚಿಕೆ ಮಾಡಿದಿರಿ ಅದನ್ನು ಕಡ್ಡಾಯವಾಗಿ ಜಾರಿ ತರಬೇಕು ಅಂತ ನಾನು ಒಕ್ಕಲಿನಿಂದ ನಾವೆಲ್ಲ ಸೇರಿದ್ದೀವಿ. ಇವತ್ತು ನಾವು ನಮ್ಮ ಮಕ್ಕಳಿಗೆ ನಮ್ಮ ಪ್ರಾಣ ಕೊಟ್ಟಾದ್ರೂ ಸರಿ, ನಮ್ಮ ಮಕ್ಕಳಿಗೆ ಒಳ ಮೀಸಲಾತಿಯ ಲಾಭವನ್ನ ಕೊಡಿಸೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಮಾದಾರ ಸಭಾ ಒಕ್ಕೂಟದಿಂದ ಒಳ ಮೀಸಲಾತಿ ಹೋರಾಟದಿಂದ ತೀರ್ಮಾನವನ್ನು ಮಾಡಿದೆ. ಇವತ್ತು ಟೌನ್ ಹಾಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ಹೋಗುತ್ತೆ. ನಮ್ಮ ಹಕ್ಕೊತ್ತಾಯವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಗವರ್ನರ್ಗೆ, ಸರ್ಕಾರಕ್ಕೆ ಕಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಏನು ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಯಾರು ಒಳ ಮೀಸಲಾತಿಗೆ ನ್ಯಾಯವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಯಾವ ಜನಾಂಗ ನಮ್ಮ ಒತ್ತಾಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ನಾವು ಹೇಳ್ಬೇಕಾಗಿದೆ. ಒಂದು ಮಾತನ್ನ ಹೇಳ್ಬೇಕು, ನಾವು ಯಾರ ವಿರೋಧನೂ ಇಲ್ಲ, ನೀವು ಯಾಕೆ ವಿರೋಧ ಮಾಡ್ತೀರಾ? ನಮ್ಗೆ ಅನ್ಯಾಯ ಆದಾಗ ನಮ್ಮ ಹೋರಾಟ ಮುಂದುವರಿಸಿದ್ದು, ಅದು ಸುಪ್ರೀಂ ಕೋರ್ಟ್ ನಲ್ಲಿ ನಮಗೆ ನ್ಯಾಯ ಕೊಡುವಂತ ಕೆಲಸ
ಇವತ್ತು ನಡೀತಾ ಇದೆ. ಅದರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರೋದ್ರಿಂದ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ. ಅದನ್ನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಒಂದು ಕಾರ್ಯಕ್ರಮವನ್ನ 5-5-6-6-5-1 ಈ ಒಂದು ಏನು ಇದು ಅದನ್ನ ಅನುಪಾತದಲ್ಲಿ ನಮಗೆ ಬೇಡಿಕೆಯನ್ನ ಎಲ್ಲಾ ಜನಾಂಗಕ್ಕೂ ಕೊಡಬೇಕು. ಮತ್ತೆ ಕೊಟ್ಟು ಏನು ಶಾಂತಿ ನೆಲೆ ಏನು ಜನಾಂಗದಲ್ಲಿ ನೆಲೆಸಬೇಕು, ಆ ನೆಲೆಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕು. ಮುಂದಿನ ಪೀಳಿಗೆಗೆ ಒಳ್ಳೆ ಅನುಕೂಲತೆ ಆಗ್ಬೇಕು. ಇದು ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸನ ಮಾಡ್ತಾ ಇಲ್ಲ. ಅನ್ಯಾಯ ಆಗಿದ್ರೆ ಅವ್ರಿಗೇನು ನಾವೇನು ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಮಗೆ ಕೊಟ್ಟಿರೋಂಥ ಒಂದು ಇದನ್ನ ಈಗ ಸರ್ಕಾರ ಏನು ಒಪ್ಪಿಗೆ ಕೊಡ್ತಾ ಇದೆಯೋ ಆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ಒಪ್ಕೊಂಡು ಜಾರಿಗೊಳಿಸೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತೆ ನಮ್ಮ ಹರಿಜನ ಯಾರು ಹರಿಜನ ಮುಖಂಡರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾವು ಕಿವಿ ಮಾತನ್ನ ಹೇಳೋದು, ನೀವು ನಮ್ಮ ಪರವಾಗಿ ನಿಂತ್ಕೊಂಡು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ ಇನ್ನು ರಾಜಕೀಯ ಪಕ್ಷಗಳು ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಒಳ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ. ಆದ್ರೆ ಯಾರೂ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ. 2000ನೇ ಇಸವಿಯಲ್ಲಿ ಸದಾಶಿವ ಆಯೋಗವನ್ನ ರಚನೆ ಮಾಡಿ 2012ರಲ್ಲಿ ವರದಿಯನ್ನ ಪಡೆದುಕೊಂಡಿದ್ದಾರೆ. ಮೀಸಲಾತಿ ಕೊಡ್ಬೇಕಂತಾರೆ. ಆದ್ರೆ ಇಲ್ಲಿವರೆಗೂ ಯಾವುದೂ ಜಾರಿಗೆ ಬಂದಿಲ್ಲ. ಸರ್ಕಾರ ಮಗುವನ್ನ ಚಿವುಟಿ ತೊಟ್ಟಿಲನ್ನ ತೂಗುವ ಕೆಲಸ ಮಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಮಹದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಲ್ಲ, ಅವರು ಸೋಷಿಯಲ್ ಇಂಜಸ್ಟಿಸ್ ಮಿನಿಸ್ಟರ್ ಎಂದು ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.